ಬೆಳಗ್ಗೆ ಎದ್ದು ಫಸ್ಟು ಮಗುಗೆ ಡ್ರಾಪ್ಸ್ ಕೊಟ್ಟು ಫಸ್ಟು ಅದಾದಮೇಲೆ ನಾನು ಬ್ರಷ್ ಮಾಡೋಕ್ಕೆ ರೆಡಿ ಆದೆ. ಬ್ರಷ್ ಎಲ್ಲ ಮಾಡೋ ಟೈಮಲ್ಲಿ ಹಂಗೆ ಲೈಟಾಗಿ ಮೋಷನ್ ಪ್ರಾಬ್ಲಮ್, ಅದಕ್ಕೋಸ್ಕರ ಹಂಗೆ ಎಕ್ಸಸೈಸ್ ಮಾಡಿಕೊಂಡೆ. ಫುಲ್ಲು ಡ್ಯಾನ್ಸ್ ಥರ ಎಕ್ಸಸೈಸು, ಫುಲ್ಲು ಎಕ್ಸಸೈಸು. ಆಮೇಲೆ ಅದಾದಮೇಲೆ ನಾನು ಅಡುಗೆ ಮಾಡ್ತಾಯಿತ್ತು, ಅದಕ್ಕೋಸ್ಕರ ನಾನು ಎಕ್ಸಸೈಸ್ ಮಾಡ್ತಾಯಿದ್ದೆ. ಎಕ್ಸಸೈಸ್ ಎಲ್ಲ ಮುಗಿಸಿ ಅದಾದಮೇಲೆ ಫುಲ್ಲಾಗಿ ರೆಡಿ ಆಗೋದೆ. ಫುಲ್ ರೆಡಿಯಾಗಿ ಅದಾದಮೇಲೆ ಮತ್ತೆ ನಾನು ಆಟಿಗೆ ಕರೆದುಬಿಟ್ಟು ಥ್ಯಾಂಕ್ ಯು ಚಿನ್ನ ಅಡುಗೆ ಮಾಡಿದ್ದಕ್ಕೆ ಅಂತ ಖುಷಿ ಆಯಿತು. ಅದಾದಮೇಲೆ ಮತ್ತೆ ಅಡುಗೆ ಎಲ್ಲ ರೆಡಿಯಾಗಿತ್ತು. ಆಮೇಲೆ ನಾಷ್ಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾಷ್ಟನೂ ಪ್ಯಾಕ್ ಮಾಡಿಕೊಂಡು 3 ಚಪಾತಿ ಪ್ಯಾಕ್ ಮಾಡಿಕೊಂಡೆ. ನಾನು ಅಂಗಡಿಗೆ ಹೋಗಿತ್ತು, ಅಂಗಡಿಯಿಂದ ಐಟಮ್ ಎಲ್ಲ ತೊಗೊಂಬಂತು. ಅದಾದಮೇಲೆ ಮತ್ತೆ ನಾನು ರೆಡಿ ಆಗಿಬಿಟ್ಟು ಅಲ್ಲಿಂದ ನಾಷ್ಟ ಎಲ್ಲ ಪ್ಯಾಕ್ ಮಾಡಿದ್ದೆ. ಅದಾದಮೇಲೆ ಅಲ್ಲಿಂದ ಸೀದಾ ಗಾಡಿ ಹತ್ರ ಬಂದ್ಬಿಟ್ಟು ಗಾಡಿಯಲ್ಲಿ ಕುತ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಸೀದಾ ಹೋಗಿದ್ದೆ. ನಾನು ಪೆಟ್ರೋಲ್ ಖಾಲಿ ಆಗಿತ್ತು, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡು ಅದಾದಮೇಲೆ ಮತ್ತೆ ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಂದ ಮತ್ತೆ ಫಸ್ಟ್ ಡ್ಯೂಟಿ ಆನ್ ಮಾಡಿದೆ. ಡ್ಯೂಟಿ ಬೀಳ್ತಾ ಇರಲಿಲ್ಲ. ನಮ್ಮ ತಮ್ಮ ಫೋನ್ ಹಾಕ್ದ, ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಬಿಡಬೇಕು ಅಂದ. ಅಲ್ಲಿಂದ ನಮ್ಮ ತಮ್ಮನ್ನ ಪಿಕಪ್ ಮಾಡಿ ಅಲ್ಲಿಂದ ಕರ್ಕೊಂಡೋಗಿ ಎಲ್ಚನಹಳ್ಳಿ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ಅಲ್ಲಿ ತುಂಬ ಹೊತ್ತು ಹಾಕ್ಕೊಂಡಿದ್ದೆ. ಅದಾದಮೇಲೆ ಮತ್ತೆ ಹೊಟ್ಟೆ ಹಸಿತ್ತು ಅಂದ್ಬಿಟ್ಟು ಊಟ ಮಾಡಿಕೊಂಡೆ. ಊಟ ಎಲ್ಲ ಮಾಡಿ ಅದಾದಮೇಲೆ ಸುಮ್ಮನೆ ಕೂತಿದ್ದೆ. ನನ್ನ ಹಾರ್ಟ್ ಬಂದ್ಬಿಟ್ಟು ವಿಡಿಯೋ ಕಾಲ್ ಮಾಡ್ತು. ವಿಡಿಯೋ ಕಾಲಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಮಗುಗೆ ಆಟ ಆಡಿಸ್ಕೊಂಡಿದ್ದೆ. ಮುಖ ಚೇಂಜ್ ಮಾಡಿ ಆಟ ಆಡಿಸ್ಕೊಂಡಿದ್ದೆ. ಅದಾದಮೇಲೆ ಮತ್ತೆ ಅಲ್ಲಿಂದ ಒಂದು ಡ್ಯೂಟಿ ಬಿತ್ತು ಮಂಗಂಪಾಳ್ಯ ಹೋಗೋ ಫುಲ್ ಜಾಮು. ನಮ್ಮ ವೀವರ್ ಸಿಕ್ಕಿದ್ರು. ಅದಾದಮೇಲೆ ಮತ್ತೆ ಅಲ್ಲಿಂದ ಮಂಗಂಪಾಳ್ಯ ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ಮೈಲ್ಸಂದ್ರ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಸೀದಾ ಮನೆಗೆ ಬಂದೆ. ಅದಾದಮೇಲೆ ಮತ್ತೆ ನಮ್ಮ ಆರ್ಟ್ ಕೇಳ್ತು ಅಡುಗೆ ಮಾಡ್ಲಾ ಅಂತ. ಸರಿ ಅಂತಂದೆ. ಅದಾದಮೇಲೆ ಅಡುಗೆ ಸ್ಟಾರ್ಟ್ ಮಾಡ್ತು. ಆಮೇಲೆ ಅಡುಗೆ ಮಾಡ್ತಿತ್ತು. ನಾನು ಪಾಪುನ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ದೆ. ಅದಾದಮೇಲೆ ಮತ್ತೆ ಅಡುಗೆ ಎಲ್ಲ ರೆಡಿಯಾಗಿತ್ತು. ಅದಾದಮೇಲೆ ಇಬ್ಬರು ತಿಂದ್ವಿ. ಇವತ್ತಿನ ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.